ಹೆಲೋ ಮೈ ಡಿಯರ್ಸ್. ನಿಮ್ಮ ಜೀವನದಲ್ಲಿ ನಿಮಗೆ ಯಾವತ್ತು ಜಾತಕ ಸರಿ ಇಲ್ಲ, ನಮಗೆ ಗ್ರಹಗತಿ ಸರಿ ಇಲ್ಲ, ನಮ್ಮ ನಮಗೀಗ ಟೈಮ್ ತುಂಬ ಕೆಟ್ಟದಾಗಿದೆ ಅಂತ ಅನಿಸಿದಾಗ ಈ ಒಂದು ಅದ್ಭುತವಾದಂಥ ಕಥೆಯನ್ನು ನೀವು ಒಂದು ಸರಿ ಕೇಳಿ ಮತ್ತು ನೆನೆಸ್ಕೊಳ್ಳಿ. ಜೀವನದಲ್ಲಿ ತುಂಬ ಕಷ್ಟಗಳು ನಡೀತಿದೆ ಅಂತ ಅನಿಸಿದಾಗ ಶ್ರೀಕೃಷ್ಣ ದುರ್ಯೋಧನನ ಹತ್ರ ಒಂದು ಸರಿ ಸಂಧಾನ ಮಾಡಲಿಕ್ಕೆ ಹೋಗ್ತಾನೆ. ಮಹಾಭಾರತದ ಯುದ್ಧದ ಒಂದು ಸಂದರ್ಭದಲ್ಲಿ ದುರ್ಯೋಧನ ಶ್ರೀಕೃಷ್ಣನಿಗೆ ಆಗ ಅವಮಾನ ಮಾಡಿಬಿಡ್ತಾನೆ. ನೀನು ನನಗೆ ಅವಮಾನ ಮಾಡಿದೀಯಾ ಅಂತೇಳಿ ಯುದ್ಧ ಆಗೇ ಆಗುತ್ತೆ ಅಂತ ಹೇಳಿ ಶ್ರೀಕೃಷ್ಣ ಹೊರಟು ಹೋಗ್ತಾನೆ. ತಕ್ಷಣ ಧೃತರಾಷ್ಟ್ರ ಜ್ಯೋತಿಷ್ಯಗಳನ್ನು ಕರೆದುಬಿಟ್ಟು ದುರ್ಯೋಧನನ ಜಾತಕವನ್ನು ತೋರಿಸಿ ಯುದ್ಧದಲ್ಲಿ ಯಾರು ಗೆಲ್ತಾರೆ ನನಗೆ ಸ್ವಲ್ಪ ಹೇಳಿ ಅಂತ ಕೇಳ್ತಾರೆ. ಆಗ ಎಲ್ಲ ಗ್ರಹಗತಿಗಳು ಉಚ್ಚ ಸ್ಥಾನದಲ್ಲಿದೆ, ಗ್ರಹಗತಿಗಳು ತುಂಬ ಚೆನ್ನಾಗಿದೆ, ಯುದ್ಧದಲ್ಲಿ ದುರ್ಯೋಧನನೇ ಗೆಲ್ತಾನೆ ಅಂತ ಹೇಳಿಬಿಟ್ಟು ಜ್ಯೋತಿಷಿಗಳು ಹೇಳ್ತಾರೆ. ಯುದ್ಧ ಶುರು ಆಗುತ್ತೆ. ಆಗ ಕೆಲವೇ ಕ್ಷಣಗಳಲ್ಲಿ ನಾವು ಸೋಲ್ತೀವಿ ಅಂತ ಸುಳಿವು ಸಿಗುತ್ತೆ. ಯಾರಿಗೆ? ದುರ್ಯೋಧನ ಹಾಗೂ ಧೃತರಾಷ್ಟ್ರರಿಗೆ ನಾವು ಸೋಲ್ತೀವಿ ಅಂತ ಸುಳಿವು ಸಿಗುತ್ತೆ. ಆಗ ಮತ್ತೆ ಜ್ಯೋತಿಷಿಗಳನ್ನು ಕರೆಸಿ ಜಾತಕ ತೋರಿಸಿದಾಗ ನೀವು ಗ್ರಹಗತಿಗಳು ತುಂಬ ಚೆನ್ನಾಗಿದೆ, ಸಮಯ ತುಂಬ ಚೆನ್ನಾಗಿದೆ, ಯುದ್ಧದಲ್ಲಿ ದುರ್ಯೋಧನ ಗೆಲ್ತಾನೆ ಅಂತ ಹೇಳಿದ್ರಿ, ಈಗ ಯಾಕೆ ನಾವು ಸೋಲ್ತಾ ಇದ್ದೀವಿ ಅಂದಾಗ ಆಗ ಜಾತಕ ಎಲ್ಲ ನೋಡ್ತಾರೆ. ಜಾತಕ ಎಲ್ಲ ನೋಡ್ಬಿಟ್ಟು ಮತ್ತೆ ಹೇಳ್ತಾರೆ, ಅವ್ರ ಕಡೆ ಯಾರೋ ಒಬ್ಬರು ಗ್ರಹಗಳ ದಿಕ್ಕನ್ನೇ ಬದಲಿಸ್ತಿದ್ದಾರೆ ಅಂತ ವಿದುರ ಮಹರ್ಷಿ ಹೇಳ್ತಾರೆ. ಜ್ಯೋತಿಷಿಗಳು ಬಂದು ಅವ್ರ ಕಡೆ ಯಾರೋ ಒಬ್ಬರಿದ್ದಾರೆ, ಅವರು ಗ್ರಹಗಳ ದಿಕ್ಕನ್ನೇ ಬದಲಿಸ್ತಿದ್ದಾರೆ ಅಂತ ಜ್ಯೋತಿಷಿಗಳು ಹೇಳ್ತಾರೆ. ಆಗ ಅವ್ರಿಗೆ ಯಾರು ಅವ್ರ ಕಡೆ ಇದ್ದಾರೆ ಅಂತಂದಾಗ ತಕ್ಷಣ ವಿದುರ ಮಹರ್ಷಿ ಹೇಳ್ತಾರೆ, ಅವ್ರ ಕಡೆ ಕೃಷ್ಣ ಇದ್ದಾರೆ. ಪಾಂಡವರು ಧರ್ಮದ ಪರವಾಗಿರೋದ್ರಿಂದ ಪಾಂಡವರನ್ನು ಕೃಷ್ಣ ಗೆಲ್ಲೋ ರೀತಿ ಮಾಡ್ತಾ ಇದ್ದಾರೆ. ಅಂದರೆ ಅವರು ಧರ್ಮದ ಪಥದಲ್ಲಿದ್ದರು, ಜೊತೆಗೆ ಅವರ ಹಾದಿ ಸತ್ಯ ಹಾಗೂ ಧರ್ಮದ ಹಾದಿಯಲ್ಲಿತ್ತು. ಅದಕ್ಕಾಗಿ ಪಾಂಡವರ ಜೊತೆ ಕೃಷ್ಣ ಇದ್ದಾನೆ, ಜೊತೆಗೆ ಅವ್ರನ್ನ ಗೆಲ್ಲಿಸಿಯೂ ಕೂಡ ಯುದ್ಧದಲ್ಲಿ ಪಾಂಡವರನ್ನ ಗೆಲ್ಲೋ ರೀತಿ ಮಾಡ್ತಾರೆ. ಹಾಗೆ ಇಲ್ಲಿ ಜೀವನದಲ್ಲಿ ನಮ್ಮ ಸಮಯ ಸರಿಯಿಲ್ಲ ಅಂದಾಗ ಅಥವಾ ಗ್ರಹಗತಿಗಳು ಸರಿಯಿಲ್ಲ ಅಂದಾಗ ಕೂಡ, ನಮ್ಮ ಸಮಯ ತುಂಬ ಕೆಟ್ಟದಾಗಿದೆ ಅಂದಾಗೂ ಕೂಡ ಶ್ರೀಕೃಷ್ಣ ಮಹಾಭಾರತದಲ್ಲೇ ತೋರಿಸ್ಕೊಡ್ತಾರೆ. ಅಂದರೆ ಎಷ್ಟೇ ಸಮಯ ಸರಿಯಿಲ್ಲ ಅಂದರೂ ಕೂಡ ನಾವು ಮಾಡ್ತಕ್ಕಂಥ ಕೆಲಸಗಳು, ನಾವು ಮಾಡ್ತಕ್ಕಂಥ ಕರ್ಮಗಳು, ನಮ್ಮಲ್ಲಿರ್ತಕ್ಕಂಥ ಸತ್ಯ ಹಾಗೂ ಧರ್ಮದ ಹಾದಿ ನಮ್ಮ ಬದುಕಿನ ದಿಕ್ಕನ್ನೇ ಬದಲಿಸುತ್ತೆ ಅನ್ನೋದನ್ನು ತುಂಬ ಹಿಂದೆ ಮಹಾಭಾರತದಲ್ಲೇ ಶ್ರೀಕೃಷ್ಣ ನಮ್ಗೆ ತೋರಿಸ್ಕೊಟ್ಟಿದ್ದಾರೆ. ಮೈ ಡಿಯರ್ಸ್, ನಿಮ್ಮ ಲೈಫಲ್ಲಿ ನಿಮಗೆ ಎಷ್ಟೇ ಕೆಟ್ಟ ದಿನಗಳು ನೋಡ್ತಾ ಇರ್ಬೋದು, ನಿಮ್ಮ ಜಾತಕ, ನಕ್ಷತ್ರ, ಏನೊಂದು ಅದೃಷ್ಟ, ಹಣೆ ಬರಹ ಯಾವುದೂ ಸರಿ ಇಲ್ಲದೆ ಇರ್ಬೋದು, ಆದರೆ ಕೃಷ್ಣ ನಿಮ್ಮಲ್ಲಿ ಸತ್ಯ ಹಾಗೂ ಧರ್ಮ, ಪ್ರಾಮಾಣಿಕತೆ, ನಿಷ್ಠೆ ಇದ್ದರೆ, ನಿಮ್ಮ ಮನಸ್ಥಿತಿ, ನಿಮ್ಮ ವ್ಯಕ್ತಿತ್ವ ಪರಿಶುದ್ಧವಾಗಿದ್ದರೆ ಕೃಷ್ಣ ನಿಮ್ಮ ಇಡೀ ಬದುಕನ್ನೇ ಕ್ಷಣದಲ್ಲಿ ಬದಲಿಸಬಲ್ಲ. ಇದನ್ನು ಸತ್ಯ, ಇದನ್ನು ನಂಬಿ ಅಂತ ಹೇಳ್ತಾ, ಎಷ್ಟೇ ಕೆಟ್ಟದಾಗಿದ್ದರೂ ದಿನಗಳು ಭರವಸೆ ಕಳ್ಕೊಳ್ಬೇಡಿ. ಬದುಕಲ್ಲಿ ಭರವಸೆ ಇರಲಿ, ನಂಬಿಕೆ ಇರಲಿ, ಎಲ್ಲ ಒಳ್ಳೆಯದಾಗತ್ತೆ. ಹಾಗೆಯೇ ಮೈ ಡಿಯರ್ಸ್, ನಮ್ಮ ಒಂದು ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಒಳ್ಳೆ ಕಮೆಂಟ್ಸ್ ಕೊಡಿ, ಹೆಚ್ಚು ಜನರಿಗೆ ಶೇರ್ ಮಾಡಿ. ಇಂಥ ಒಳ್ಳೊಳ್ಳೆ ವಿಷಯಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಒಳಿತಾಗಲಿ. ಥ್ಯಾಂಕ್ ಯು.